ಅಯ್ಯೋ 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 ಗಾಡಿ ಮುಂದಕ್ಕೆ ಹೋಲೈತೆ. ನಮಸ್ಕಾರ ರೀ ಸಾವುಕಾರ ಮಂದಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋದ ಮತ್ತೊಂದು ಲಾಗ್ ಜೊತೆ ಬಂದೀವ್ರಿ. ನಾವು ನಿಮ್ಮನ್ನು ಭೇಟಿ ಆಗಾಕ ನಾವು ಇವತ್ತು ಹೊಂಟೀವ್ರಿ ಗೊಬ್ಬರ ಹೋಗ್ಯಾಕ ನಮ್ಮ ಅಣ್ಣಾರ್ದು. ಯಾಕಪ್ಪ ಅಂತಂದ್ರೆ ಕಬ್ಬು ಹಚ್ಚಾರು, ಕಬ್ಬು ಹಚ್ಚಿದ ಮ್ಯಾಗ ಗೊಬ್ಬರ ಕೊಡ್ಬೇಕು ಅಂದಾಗ ಕಬ್ಬು ಚಲೋ ಬರುತ್ತೆ. ಹಂಗೆ ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಬಸ್ ಸ್ಟ್ಯಾಂಡಾಗ ಒಂದು ಬೆಲ್ಲದ ಚಾ ತೊಗೊಂಡು ಕೇಸಿ ಬಂದ್ವಿ ನೋಡ್ರಿ ನಾವು ಗ್ಯಾರೇಜ್ಗೆ. ಯಾಕಪ್ಪ ಅಂತಂದ್ರೆ ಗ್ಯಾರೇಜ್ದಾಗ ಗೊಬ್ಬರ ಇಟ್ಟಿದ್ವಿ 14 ಪ್ಯಾಕೆಟ್. ಒಳಗಿದ್ದ ಗೊಬ್ಬರ ಗಾಡಿ ಮ್ಯಾಗ ಇಡಾಕ ತಯಾರು ಮಾಡೇ ಬಿಟ್ಟಿವಿ ನೋಡ್ರಿ ಆಗಳಿಗೆ. ಲೋಡ್ ಮಾಡ್ಕೊಂಡು ಹಂಗೆ ಹೊಂಟ್ಬಿಟ್ಟಿವಿ ನೋಡ್ರಿ ನಾವು ಹೊಲದ ಕಡೆ. ಟೋಟಲ್ 14 ಪ್ಯಾಕೆಟ್, ಹಿಂದೆ 12, ಮುಂದೆ ಯಾಕಪ್ಪ ಅಂತಂದ್ರೆ ಗಾಡಿ ವೇಟ್ ಭಾಳ ಆಗೈತೆ ಅಂಥೇಳಿ ಬಂಪರ್ ಇಲ್ಲ, ಅದ್ರ ಸಂಬಂಧ ಮುಂದಿನ ಮುಖ ಆತಿತ್ತ ಅಲ್ಲೇ ರೋಡ್ನಾಗ. ಹಂಗೆ ನಮ್ಮ ಕೈಗೆ ಒಂದು ಸ್ವಲ್ಪ ಗಾಯ ಅದಕ್ಕಪ್ಪ ಅನ್ನೋ ಸಮಾಧಾನ ಇಲ್ಲ. ಗಾಯ ಅಲ್ಲಾರ ಕೆಲಸ ಮಾಡಕ್ಕೆ ಬರೋದೇ ಇಲ್ಲ ನಮಗೆ. ಹೊಲಕ್ಕೆ ಹೋಗೋ ದಾರ್ಯಾಗ ನೀರು ಬಿಟ್ಟಿದ್ರು, ಅದಕ್ಕೆ ನಾವು ಅಡ್ಡ ದಾರಿ ಹಿಡ್ಕೊಂಡು ಉದ್ದು ಹೊಂಟು ಬಿಟ್ಟಿವಿ ನೋಡ್ರಿ. ಗಾಡಿ ಹಿಂದೆ ವೇಟ್ ಬಿದ್ದಿದ್ದಕ್ಕೆ ಮುಂದಿನ ಮುಖ ಎತ್ತೋದು ಇಳಿಸೋದು ಮಾಡಾತಿತ್ತು ರೀ ನೋಡ್ರಿ. ಈ ಥರ ಮಾಡಾತೈತಿ. ಯಾಕಪ್ಪ ಅಂತಂದ್ರೆ ಬಂಪರ್ ಇಲ್ಲ, ಮುಂದೆ ವೇಟ್ ಇಲ್ಲ, ಆರಾಮ್ಸೆ ಹೋಗೋ ಗಾಡಿ ಎಲ್ಲ ಹಿಂಗೆ ಮಾಡಾತೈತಿ. ಅಷ್ಟ್ರೊಳಗೆ ಅವನೊಂದು ಪಾಕೆಟ್ ಜರ್ದು ಬಿದ್ದಾಗ್ಬಿಡ್ತ್ರಿ. ಹಂಗೆ ನಮ್ಮ ಮಾವು ನೋಡ್ರಿ ಪಾಕೆಟ್ ಬಿದ್ದು ಜರ್ದೈತೆ ದೋಸ್ತ ಅಂತಂದು ಓದಿನ. ಹಂಗೆ ಹೊಂಟು ಬಿಟ್ಟಿವ್ರಿ ನಾವು ಪಾಕೆಟ್ ಎತ್ತಿಗಾಕ ನೋಡ್ರಿ. ಇದು 5ನೇ ಸಪ್ಪೆ ಎತ್ತಿ ಹಾಕುದು. ಹಂಗೆ ಕೆಡ್ಕೊಂತ ಬಂದುಬಿಟ್ಟು ದಾರಿ ಇದ್ದ ತೆಗ್ಗಿದ್ದಲ್ಲಿ ಆಟ ಮಾಡ್ಕೊತಾನೆ ಬಂದೈತ್ರಿ ಗಾಡಿ. ಅಲ್ಲಿಂದ ಇಲ್ಲಿ ಬರ್ತ್ರಿ ಮತ್ತು ಮುಂದಿನ ಕೇಳತ್ತೆ. ಅವ ಏನು ಬೇಕಂತ ಮಾಡಿದ್ದಲ್ಲ, ತಾನ ಮುಂದಿನ ಕೇಳತ್ತೈತೆ ಅದು. ಯಾಕಪ್ಪ ಅಂತಂದ್ರೆ ಹಿಂದೆ ವೇಟ್ ಆಗೈತಿ ಭಾಳ. ಅಂತೂ ಇಂತೂ ಫೈನಲಿ ಹೊಲಕ್ಕೆ ಬಂದುಬಿಟ್ಟಿವ್ರಿ ನಾವು. ಅಲ್ಲಿ ಬರತ್ತೈತೆ ನೋಡ್ರಿ ಗಾಡಿ. ಅಲ್ಲಿಂದ ಬರತ್ತಾನ, ಏನು ಮಾಡೋಕ್ಕಾಗಲ್ಲ ರೀ. ಅದ್ರ ಡ್ರೈವರ್ಗೆ ಮಾಡೋಕೆ ಬರೋಲ್ಲ. ಯಾಕಪ್ಪ ಅಂತಂದ್ರೆ ಅವ ಗಾಡಿ ಡ್ರೈವರ್ ಅಲ್ಲ, ಹೊಲ ಮನೆಗೆ ಆಟೋ ಹೊಡಿತಾನೆ ಅಂತೇಳಿ. ಅಲ್ಲಿಂದ 4 ಪ್ಯಾಕೆಟ್ ಕೆಡ್ಕೊಂಬಂದಾನ ರೀ. ಅಲ್ಲೇ ಬೀಳೋದ ಅದನ್ನು ಎತ್ತಿ ಹಾಕೋತ ಬರೋದ್ರಾಗ ಸುಸ್ತಾಗ್ಬಿಟ್ಟೈತಿ. ಅದ್ರಾಗೆಲ್ಲ ಬಿಡ್ರಿ. ಇಲ್ಲಿ ಹೊಲ ನೋಡ್ರಿ ಕಬ್ಬೆಲ್ಲ ತುಳ್ಸೋತೆ ಬರತ್ತಾನ ಹೊಲ ಗಾಡಿ. ಯಾಕಪ್ಪ ಅಂದ್ರೆ ತಮ್ಮ ಹೊಲ ಐತಂತ, ಅದಕ್ಕೇನಾಗಲ್ಲ ಹೊಳೆ ಬೆಳಿತೈತೆ ಅಂತೇಳಿ ಬಂದ್ಬಿಟ್ಟಾನ್ರಿ ಹಂಗೆ ಹೊಲಾಗ. ಯಾಕಪ್ಪ ಅಂದ್ರೆ ನಮಗೆ ವಜ್ಜೆ ಆಗಬಾರ್ದು ಅಂತೇಳಿ. ಅಯ್ಯೋ ಗಾಡಿ ಮುಂದಕ್ಕೆ ಹೋಲೈತೆ. ಫೈನಲಿ ಲಿಸ್ಟ್ ತೊಗೊಳಕತ್ತ ನೋಡ್ರಿ ಬಂದು ನಿಂತ, ಯಾವ್ಯಾವ ಹೊಲಕ್ಕೆ ಯಾವ್ಯಾವ ಗೊಬ್ಬರ ಒಗಿಬೇಕಂತೇಳಿ. ನಮ್ಮನ್ನು ಹೇಳಿದಂಗೆಲ್ಲ ಲಿಸ್ಟಿನ ಪ್ರಕಾರ ನಾವು ಹೋಗಿದ್ವಿ. ಇನ್ನೊಂದು 4 ಪ್ಯಾಕೆಟ್ ಇದ್ದು ಹಾಕೋರ್ನು ಒಕ್ಕೊಂದು ಕೇಸಿ ಕಲ್ಸಕ್ಕೆ ಚಾಲೂ ಮಾಡ್ತೀವಿ ನೋಡ್ರಿ ಸದ್ಯ. ಫೈನಲಿ ಎಲ್ಲ ಕಲಿಸಿದ್ವಿ. ನಮ್ಮ ದೋಸ್ತ್ ಕಲ್ಸಾತನಲ್ಲಿ, ನಾನು ದಾರ ಕಟ್ಕೊಂಡು ಹೋಗ್ತೀನಿ ಅರ್ಬಿಗೆ. ಯಾಕಪ್ಪ ಅಂತಂದ್ರೆ ಬಟ್ಟೆಗೆ ಗಾಯ ಆಗೈತಲ್ಲ, ಅರ್ಧ ಉಗುರು ಕಿತ್ತೈತಿ. ಅದಕ್ಕೆ ಗೊಬ್ಬರ ಕೂತಂದ್ರೆ ದೌಡ ಮಾಯಲ್ಲ. ಹಂಗೆ ಗೊಬ್ಬರ ಹೋಗ್ಕೊತ ನಾವು ಬಂದೀವ್ರಿ. ಅದ ಹೊತ್ನಾಗ ನಮ್ಮ ದೋಸ್ತರು ಭೇಟಿ ಆದ್ರೆ ಬಾಜು ಹೊಲ್ದಾಗ ಅವರು ಗೊಬ್ಬರ ಹೋಗ್ಯಾತಾರ. ಹಂಗೆ ನಾವು ಗೊಬ್ಬರ ಹೋಗಿದ್ವಿ. ಗೊಬ್ಬರ ಹೋಗೋದು ಪುರ್ಸತ್ತಿಲ್ಲಾರ ಗಾಡಿ ಕರ್ಸಾಬಿಟ್ಟಾನ್ರಿ ಕಟ್ರ್ ಮಾಡಕ್ಕೆ. ಫೈನಲಿ ಗೊಬ್ಬರ ಹೋಗಿದ್ದು ಆಯ್ತು, ಮತ್ತು ಒಳ್ಳೆ ಕಟ್ರ್ ಹೊಡಿದು ಆಯಿತು. ಅದಾಗ ನಾ ಪೈಪ್ ಜೋಡಿಸ್ಬೇಕು. ಯಾಕಪ್ಪ ಅಂತಂದ್ರೆ ನೀರು ಬಿಡ್ಬೇಕು, ನೀರು ಉಣಿಸ್ಬೇಕಂತೇಳಿ ಪೈಪ್ ತೊಗೊಂಡು ಹೊಂಟಾನ ನೋಡ್ರಿ ನಮ್ಮಣ್ಣ. ಹಂಗೆ ನಮ್ಮ ದೋಸ್ತರು ಅದಾನ್ರಿ ಹಿಂದೆ. ಅವ ಒಂದು 2 ಪೀಸ್, ನಮ್ಮಣ್ಣ ಒಂದು 2 ಪೀಸ್ ತೊಗೊಂಡು ಕೇಸ್ ಹೊಂಟ್ಬಿಟ್ಟಿದ್ರಿ ನಾವು ಮ್ಯಾಗಿಂದ ಚಲೋ ಮಾಡ್ಕೊಂಡು ತಳಕ್ಕೆ ನೀರು ಉಣಿಸ್ಬೇಕಂತೇಳಿ. ಇಷ್ಟೊತ್ತಿನ ಮಟ್ಟ ನಮ್ಮ ದೇಹಕ್ಕೆ ಕೆಲಸ ಆಗಿತ್ತು. ಅದಕ್ಕೆ ನಮ್ಮ ಬಾಯಿಗೆ ನಮ್ಮ ಕೈಗೆ ಕೆಲಸ ಕೊಡ್ಬೇಕಂತೇಳಿ ಅಲ್ಲೇ ಮಗ್ಲು ಶೇಂಗಾ ಕಿತ್ಕೊಂಡ್ವಿ. ಹಂಗೆ ಗಬಗನ್ ನಮ್ಮ ಅಣ್ಣ ನೋಡಿದ್ರೆ ಅವ ಹಾಳಿ 6,000 ಸಿಮ್ ಅವ ಕಾಣತಾನು. ನಾವು ಗಾಬರಿ ಆಗಿಬಿಟ್ವಿ ನಮ್ಮ ದೋಸ್ತ ನಾನು. ಹಂಗೆ ನೀವು ನೋಡ್ಕೋತ ನಕ್ಕೋತ ನಾವು ಹಂಗೆ ಹೊಂಟ್ಬಿಟ್ಟಿವಿ ನೋಡ್ರಿ ಮನೆ ಕಡೆ. ಹಂಗೆ ಗಾಡಿ ಚಲೋ ಮಾಡ್ಕೊಂಡು ಹೊಂಟ್ಬಿಟ್ಟಿವಿ ನೋಡ್ರಿ ನಾವು ಮನೆ ಕಡೆ. ಹೆಂಗಿತ್ತಂತ ಹೇಳ್ರಿ ಇವತ್ತಿನ ಲಾಗ್. ಇಲ್ಲಿಗೆ ಲಾಗ್ ಮುಗಿಸುಮ. ಮತ್ತು ಇನ್ನೊಂದು ಲಾಗ್ ಜೊತೆ ಮುಂದೆ ಬರ್ತೀನಿ. ಹೆಂಗೈತಂತೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ಕೋತ ಇವತ್ತಿನ ಲಾಗ್ ಮುಗಿಸ್ತೀನಿ ಇಷ್ಟೇ.